ಚಂದ ಹಸ್ ಮಾಡಿ ಕೊಟ್ಲು. ಗಿರ್ನಿಗೆ ಒಯ್ದು ಹಾಕಿದ, ಹಿಟ್ಟಾಗಿ ಹೋಯ್ತು. ಒಂದು ನಿನ್ನ ಸೊಟ್ಟ ಕಿಸಿಗೆ ಇದು ಯಾವನ ಹೇಳೇನು ಜೀವನಾನ ಅನ್ಕೊಂತದು. ಹಿಟ್ಟಾಗಿ ಬಂದು ಮತ್ತೆ ಆಕಿನ ಕೈಯಾಗ ಕೊಟ್ಟ, ಹಸ ಮಾಡಿ ಆಕಿ ಹಿಂಗೆ ಕೊಮ್ಮನಿಗೆ ಒಳಗೆ ಹಾಕಿ ನೀರು ಕುದಿ ಹಾಕಿಟ್ಲು. ಈಗ ಎಷ್ಟಾದರೂ ಸಾವುತಿ ಅಂತ, ಮತ್ತೆ ಎಷ್ಟಾದರೂ ಈಕೆ ಹೆಂಗೆ ನನ್ನ ಕಾಳಜಿ ಮಾಡಾಕಿದಾಳ ಅಂತ ಹೇಳಿ ಆ ಕುದಿಯೋ ನೀರು ನೋಡಿ ಹಿಟ್ಟು ಒದ್ದಾಡಕತ್ತಿತ್ತು. ಆ ಹಿಟ್ಟಿನೊಳಗೆ ಆ ನೀರನ್ನ ಹಾಕಿಲ್ಲ, ಜಿಗಟ್ ಮಾಡ್ಕೊಳ್ಳೋದಂತ. ಅದು ಹಿಂಗೆ ಮಾಡಿಕೊಂಡು ಕಲಿಸಿ ತಿಕ್ಕಾಕತ್ತಿಲ್ಲ ನೋಡಿ. ಜೋಳಕ್ಕೆ ಮಳ್ಳ ಆಗಬಾರ್ದಾಗಿತ್ತಂತ ಅವಾಗ ತಿಳಿಯಿತು ತೆನಿಗೆ. ತಿಕ್ಕಿ 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 ಹಾಕ್ಕೊಂಡು ಬಡದ್ಲು, ಕಾದ ಹಂಚಿನ ಮೇಲೆ ಹಾಕಿದ್ಲು. ಸಾಕಪ್ಪ ಈ ಜೀವ ಇವ್ರ ಕಿಸ್ಸಿನ್ಯಾಗ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇನ್ನೇನು ಬದುಕಿನೊಳಗೆ ಅರ್ಥ ಐತೆ ಅಂತೇಳಿ ಅನ್ನುವಾಗ ಆಕಿ ಭಾಳ ಕಷ್ಟಪಟ್ಟಿತ್ತು. ಸಮಾಧಾನ ಮಾಡ್ಕೊಂತೇಳಿ ಒಂದು ಸ್ವಲ್ಪ ಹಿಟ್ಟಿನ ನೀರು ಹಿಂಗೆ ಮಾಡಿ ಒರೆಸಿದ್ಲಂತ. ಆಟರ ತಪ್ಪು ಮಾಡಿದೆಲ್ಲ ನಮ್ಮವ್ವ ಅಂತ ಹೇಳಿ ಬುರು 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 ಉಬ್ಬಿಕು ಅಂತಂತ ರೊಟ್ಟಿ ಉಬ್ಬುದಿಲ್ಲ ಹಿಂಗೆ ನೀರು ಹಚ್ಚಿದ ಮೇಲೆ. ಇಷ್ಟು ಕಷ್ಟ ಕೊಟ್ರು ಈಟರ ಸಮಾಧಾನ ಮಾಡಿದೆಲ್ಲ ಅಂಥೇಳಿ ನಮ್ಮ ಕಮಿಟಿ ಜೋಳದಷ್ಟ ಕಷ್ಟಪಡಿತು. ಇವತ್ತು ಉಬ್ಬಿಕೊಂಡು ಕುಂತೈತಿ. ಎಷ್ಟರ ಯಾಕಾಗುವಂಥ ಕಷ್ಟ ನಮಗೆ ಆನಂದ ಆಯ್ತು ಅಂತ ಹೇಳಿ ಪ್ರವಚನ ಕಮಿಟಿ ಉಬ್ಬಿಕೊಂಡು ಕುಂತೈತಿ. ಆ ಕಮಿಟಿಗೆ ಭಾಳ ಆನಂದ ಆಗಿದೆ. ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಹಾಡ್ತಾಳೊಬ್ಬಾಕಿ. ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಏರಿ ಮಗ ಬರಲಿ. ಪಲ್ಲಕ್ಕಿ ಏರಿ ಮಗ ಬರಲಿ ಮನೆಗೆ, ಪಲ್ಲಕ್ಕಿ ಏರಿ ಮಗ ಬರಲಿ ಈ ಮನಿಗೆ. ಮಲ್ಲಿಗೆ ಮುಡಿವ ಸೊಸಿ ಬರಲಿ. ಈ ಬೀಸಿಗೊಳಕ್ಕೆ ಹೋಗಿರುವಂಥ ಹೆಣ್ಮಗಳಿಗೆ ಯಾರೋ ಒಬ್ರು ಕಲ್ಲು ಕೊಟ್ಟರಂತೆ, ಬೀಸಿಕೊಂಡು ಹೋಗು. ಅವ್ರ ಮನ್ಯಾಗ ಬೀಸು ಕಲ್ಲಿತ್ತು, ಕೊಟ್ಟರು. ಬೀಸಿಕೊಂಡು ಕೂಡಲೇ ಪಾಪ ಕಲ್ಲು ಕೊಟ್ಟಾರ ಅಂಥೇಳಿ ಏನಾದರೂ ಹರಿಸ್ಬೇಕಲ್ಲ, ಹಿಂಗೆ ಅಂದಂತೆ. ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯನೂ ಬರಲಿ, ಪಲ್ಲಕ್ಕಿ ಏರಿ ಮಗ ಬರಲಿ ಅಂದ್ರೆ ಮಹಾರಾಜನಾಗಲಿ ಮಹಾತ್ಮನಾಗಲಿ. ಆಮೇಲೆ ಮಲ್ಲಿಗೆ ಮುಡಿಯುವ ಸೊಸಿ ಬರಲಿ ಅಂದ್ರೆ ಅವಳು ಕೂಡ ಸಂತಾನವನ್ನು ಒಳಗೊಂಡಿರುವಂಥವಳು ಬರಲಿ. ಇನ್ನು ಎಲ್ಲ ಭಾಗ್ಯವೂ ಈ ಮನಿದಾಗಲಿ. ಬರೇ ಒಂದು ಸಾರೆ ಕಲ್ಲು ಕೊಟ್ಟಿದ್ದಕ್ಕೆ ಇಷ್ಟು 33 ದಿವಸ ನಿಮ್ಮನ್ನು ಸದಾ ಸಂತೋಷದೊಳಗಿಟ್ಟಿರ್ತಕ್ಕಂತಹ, ಈ ಸಂತೋಷದೊಳಗಿಡುವಂತಹ ಕೆಲಸ ಮಾಡಿರುವಂತಹ ನಮ್ಮ ಹುಬ್ಬಳ್ಳಿ ಪ್ರವಚನ ಸಮಿತಿಗೆ ನೀವೇನು ಹಾರೈಸಬೇಕು? ಆ ದುಡಿದಿರುವಂಥವ್ರ ಮನೆತನಕ್ಕೆ ಒಳ್ಳೆಯದಾಗಲಿ. ಇದು ಒಂದು ಹಾರೈಕೆಯನ್ನು ನೀವು ಹಾರೈಸಿಬಿಟ್ರೆ ಅವರ ಶ್ರಮ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು. ಕೆಲವು ಜನ ನನ್ನನ್ನು ಹೊಗಳಿದಿರಿ, ಭಾಳ ಹೊಗಳಿದಿರಿ. ಆ ಹೊಗಳಿಕೆ ಯಾವುದು ಕೂಡ ನನಗೆ ಸಂಬಂಧಪಟ್ಟಿದ್ದಲ್ಲ. ಕಿರಾತಾರ್ಜುನಿಯದೊಳಗೆ ಒಂದು ಮಾತು ಬರ್ತದೆ. ಆ ಅರ್ಜುನ ಮಣ್ಣಿನ ಲಿಂಗಗಳಿಗೆ ಹೂವುಗಳನ್ನು ಹಿಂಗೆ ಸಮರ್ಪಣೆ ಮಾಡುವಾಗ ಅನ್ಕೊಳ್ತಿದ್ದಂತೆ ಇವೆಲ್ಲ ಆ ಪರಮಾತ್ಮನ ಪಾದಕ್ಕೆ ಮುಟ್ಲಿ ಅಂತ ಹಿಂಗೆ ಹಾಕಿದ ಕೂಡಲೇ ಸೀದಾ ಹೋಗಿ ಅಲ್ಲೇ ಬೀಳ್ತಿದ್ವು ಅಂತ ಅವು ಪಾದಕ್ಕೆ. ಮಣ್ಣಿನ ಲಿಂಗಕ್ಕೆ ಹಾಕಿದ್ರು ಸಹಿತ ಹೋಗಿ ಪರಮಾತ್ಮನ ಪಾದಕ್ಕೆ ಮುಟ್ತಿದ್ವು ಅಂತ. ನನಗೆ ಹಾಕಿರುವ ಮಾಲೆ, ನನ್ನನ್ನು ಹೊಗಳಿರುವಂಥ ನಿಮ್ಮ ಹೊಗಳಿಕೆ, ನನಗೆ ಕೊಟ್ಟಿರುವಂತಹ ಕಾಣಿಕೆ, ಇದು ಏನು ನನ್ನನ್ನು ಪ್ರೀತಿ ಮಾಡಿ ತೋರಿಸಿದಿರಿ, ಇದು ಯಾವುದು ಕೂಡ ನನಗೆ ಸಂಬಂಧಪಟ್ಟಿದ್ದಲ್ಲ. ಅದು ಎಲ್ಲ ಹಾನಗಲ ಕುಮಾರೇಶನಿಗೆ ಸಂಬಂಧಪಟ್ಟಿದ್ದು. ನಾನು ಹಾನಗಲ ಕುಮಾರೇಶನ ಅನ್ನ ಉಂಡಿದ್ದಕ್ಕಾಗಿ ನಿಮ್ಮ ಎದುರಿಗೆ ಕೂತ್ಕೊಂಡು 4 ಮಾತು ಹೇಳಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಯಾರು ನನಗೆ ಕಾರಣ ಈ ಒಂದು 4 ವಿಚಾರಗಳನ್ನ ಹೇಳಲಿಕ್ಕೆ ಅಂತಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದರು. ಒಂದು ಸತ್ಯ ಹೇಳಿಬಿಡ್ತೀನಿ ಪುಣ್ಯಾತ್ಮರೇ, 10ನೇ ವಯಸ್ಸಿನೊಳಗೆ ಮನಿ ಬಿಟ್ಟು ಹೋದೆ. ನಾ ಯಾರಿಗೂ ಹೇಳಲಾರ್ದಂಗೆ ಬಿಟ್ಟು ಹೋದೆ. ನಾ ಏನೋ ಒಂದು ವ್ಯಕ್ತಿ ಆಗ್ಬೇಕಂತ ಬಿಟ್ಟು ಹೋದೆ. ಆ ಸಂದರ್ಭದಲ್ಲಿ ಶಿವಯೋಗ ಮಂದಿರದೊಳಗೆ ನನ್ನ ಆಕಳ ಮೇಸಾಕಿ ಇಟ್ಕೊಂಡ್ರು. ಊರಾಗೂ ಮೇಸೆ ಬಂದಿದ್ದೆ, ಇಲ್ಲೂ ಮೇಸಾಕಿ ಕೊಟ್ಟರು ಅಂತ ಮೇಯಿಸಿದೆ ಆಕಳುಗಳನ್ನು. ಕೊನೆಗೆ ನನಗೆ ಕಾವಿ ಬೆಟ್ಟಿ ಹಾಕಿದರು ಹಾಲಿಕೇರಿ ಹೊಸಪೇಟೆ ಸ್ವಾಮಿಗಳು. ಆ ನಾಗನೂರು ಸ್ವಾಮಿಗಳನ್ನ ಕರೆಸಿ ಹಾಕಿದರು. ಅಂತೂ ಕಾವಿ ಹಾಕಿ ಓದಿಸ್ಲಿಕ್ಕೆ ಹಚ್ಚಿದರು. ಎಷ್ಟು ಕಷ್ಟಪಟ್ಟು ಓದಿದೆ ಅಂತಂದ್ರೆ ಬಹಳ ಕಷ್ಟಪಟ್ಟು ಓದಿಕೊಂಡೆ. 10ನೇ ವಯಸ್ಸಿನಾಗ ಗುರುಕುಲಕ್ಕೆ ಸೇರಿ 13ನೇ ವಯಸ್ಸಿನಾಗ ಆಗಲೇ ಪ್ರವಚನ ಪ್ರಾರಂಭ ಮಾಡಿಬಿಟ್ಟೆ. ಒಂದೊಂದು ತಿಂಗಳು ಪ್ರವಚನ ಆಗಲೇ 13ನೇ ವಯಸ್ಸಿನಾಗ
ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ಗುರುಕುಲದ ಸಂಘ, ಒಬ್ಬ ಮಹಾತ್ಮ ಸ್ಥಾಪಿಸಿದ ಗುರುಕುಲ ಏನು ಮಾಡಬಲ್ಲದು ಅಂತಂದರೆ, ದನ ಕಾಯಲಿಕ್ಕೆ ಅಯೋಗ್ಯನಾಗಿರುವಂತಹ ನನ್ನನ್ನು ಈ ಜನಗಳನ್ನು ಕಾಯುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸ್ತಾನಲ್ಲ, ಆ ಗುರುವಿನ ಆ ಗುರುಕುಲದ ಸಂಪರ್ಕ ಎಂಥದ್ದು ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ನನಗೆ ಬಂದಿರುವಂಥ ಯಾವುದೇ ಕೀರ್ತಿ ಅಷ್ಟು ಕೂಡ ಕುಮಾರೇಶನಿಗೆ ಸಂಬಂಧಪಟ್ಟಿದ್ದು. ನನಗೆ ಬಂದಿರುವಂತಹ ಯಾವುದಾದ್ರೂ ಅಪಕೀರ್ತಿ ಇದ್ದರೆ ಅದು ಕೇವಲ ನನಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಮಾತನ್ನು ಭಾವ ತುಂಬಿ ಈ ವೇದಿಕೆಯೊಳಗೆ ತಮಗೆ ನಾ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಅನ್ನುವಂಥದ್ದು. ನನಗೆ ಎಲ್ಲ ಸರ್ವಸ್ವ. ಎದ್ದರೂ ಕುಮಾರೇಶ, ಕುಂತ್ರು ಕುಮಾರೇಶ ಅಂತ ನಾನು ನನ್ನ ಪ್ರಾರ್ಥನೆಯನ್ನು ಆರಂಭ ಮಾಡಿಕೊಳ್ತೇನೆ. ಯಾಕಂತಂದ್ರೆ ಅವರು ಎಂದು ಹುಟ್ಟಿದರೋ, ಎಂದು ಕಣ್ಣು ಮುಚ್ಚಿದರೋ, ಹುಟ್ಟಿ ಕಣ್ಣು ಮುಚ್ಚುವವರೆಗೆ ಕೇವಲ ಈ ನಾಡಿಗಾಗಿ ಬದುಕಿರುವಂತಹ ಸ್ವಾಮಿ ಆಗಿರೋದ್ರಿಂದ ಆತನನ್ನು ನನ್ನ ಆರಾಧ್ಯ ದೇವರನ್ನಾಗಿ ಸ್ವೀಕಾರ ಮಾಡಿದ್ದೇನೆ ಅನ್ನುವಂತಹದ್ದು. ರೊಟ್ಟಿ ಸಾರು ರುಚಿಯಾಗಿದ್ದರೆ ಸಾರಿಗೆ ನೀರು ಹಾಕಿಕೊಂಡು ಉಂಡಿರುವಂತಹ ಪುಣ್ಯಾತ್ಮ, ಸದಾಕಾಲ ಹರಿದ ಬಟ್ಟೆಗಳನ್ನು ಹುಟ್ಟಿರುವಂತಹ ಪುಣ್ಯಾತ್ಮ, ಸದಾಕಾಲ ಕುರುಡ ಕುಂಟ ಅನಾಥರಿಗಾಗಿ ಬದುಕಿರುವಂತಹ ಪುಣ್ಯಾತ್ಮ. ನೀವು ಪುಟ್ಟರಾಜ ಗವಾಯಿಗಳನ್ನು ಭಾಳ ಹೊಗಳ್ತೀರಿ ಅಂತಂದರೆ ಅದು ಹಾನಗಲ್ ಕುಮಾರಸ್ವಾಮಿಗಳ ಕೊಡುಗೆ. ಇವರ ತಬಲಾ, ಇವ್ರ ವಯಲಿನ್, ಇವ್ರ ಹಾಡು ಕೇಳಿ ಬಹಳ ಖುಷಿ ಪಡ್ತೀರಿ ಅಂದರೆ ಅದು ಕುಮಾರಸ್ವಾಮಿಗಳ ಕೊಡುಗೆ. ಇವ್ರನ್ನೇನಾದರೂ ಕಾವಿ ಬಿಟ್ಟು ನೋಡ್ತೀರಿ ಅಂತಂದ್ರೆ ಅದು ಕುಮಾರಸ್ವಾಮಿಗಳ ಕೊಡುಗೆ. ಈ ಸ್ವಾಮಿ ಏನಾದರೂ ನಿಮ್ಮ ಹತ್ರ ಮಾತಾಡಕತ್ತೇನಂದ್ರೆ ಅದು ಕುಮಾರಸ್ವಾಮಿಗಳ ಕೊಡುಗೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳಲಿಕ್ಕೆ ಇಚ್ಛಾಪಡ್ತಾ ಅಂತಹ ಪುಣ್ಯಾತ್ಮನ ಒಂದು ಕೃಪಾಶೀರ್ವಾದದಿಂದ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಇನ್ನೊಮ್ಮೆ ನೆನಪು ಮಾಡ್ತೀನಿ. ಆಡು ಆಕಳು ಎರಡೂ ಮೇಯ್ತಾವ. ಆಡು ಆಕಳ ಎರಡೂ ಮೇಯ್ತಾವ. ಆಕಳ ಮಾತ್ರ ಮೆಲಕು ಹಾಕಿ ಜೀರ್ಣಿಸಿಕೊಳ್ತದೆ. ಮೊದಲ ಸುಮ್ಮನೆ ಅಡವ್ಯಾಗ ತಿಂದು ಬಿಡ್ತೈತಿ, ಏನು ಸಿಗುತ್ತೆ ಅದನ್ನೆಲ್ಲ ತಿಂತದೆ. ಮನೆಗೆ ಹೋಗಿ ಮೆಲಕು ಹಾಕಿ 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 ಅದನ್ನು ಕರಗಿಸುತ್ತೆ. ಆಡು ಸಹಿತ ಅಲ್ಲಿ ತಿನ್ನುತ್ತೆ, ಮನೆಯೊಳಗೆ ಹೋಗಿ ಅದನ್ನು ಅದು ಕರಗಿಸುತ್ತೆ. ವ್ಯತ್ಯಾಸ ಏನು ಅಂತಂದ್ರೆ ಆಕಳ ಏನು ತಿಂದೈತಿ ಅದನ್ನು ಅಷ್ಟನ್ನು ಕೂಡ ಕರಗಿಸಿಬಿಡ್ತದೆ. ಆಡು ಮಾತ್ರ ತಿಂದಿರುವಂತಹ ಪದಾರ್ಥದೊಳಗೆ ಬೇಡಾದದ್ದು ಯಾವುದಾದ್ರೂ ಬಂತಂದ್ರೆ ಉಗುಳುತ್ತದೆ. ಯಾವುದು ಚಲೋ ಐತಿ ಅದನ್ನು ಮಾತ್ರ ಒಳಗೆ ಹಾಕ್ತದೆ. ಆಡು ಸಾಕಿದವರಿಗೆ ಇದು ಗೊತ್ತಾಗುತ್ತೆ. ಇಲ್ಲಿ ಆಡಿನಂಥವ್ರು ಆಕಳದಂಥವ್ರು ಇದ್ದೀರಿ. ಏನು ಹೇಳಿನಿ ಕರಗಿಸಕ್ಕೆ ಸಾಧ್ಯ ಇತ್ತಂದ್ರೆ ಕರಗಿಸ್ರಿ. ಕೆಲವು ಕರಗಿಸಕ್ಕೆ ಬರಲಾರ್ದ ಮಾತು ಬಂದಿದ್ವು ಅಂತಂದ್ರೆ, ಅರಗಿಸ್ಕೊಳ್ಳಕ್ಕೆ ಬರಲಾರ್ದ ಮಾತುಗಳು ಬಂದಿದ್ವು ಅಂತಂದ್ರೆ ಅವನ್ನ ಆಡು ಉಗುಳದಂಗೆ ಉಗುಳಿ ಬಿಡ್ರಿ ಅನ್ನುವಂತಹ ಮಾತನ್ನು ತಮಗೆ ನಾ ಹೇಳಲಿಕ್ಕೆ ಇಚ್ಛಾಪಡ್ತಾ, ಘಂಟೆಯನ್ನು ಪಿಡಿದೋರ್ವ ಟೆಂಟೆನಿಸಲು ನಾದ ಮುಂಟಲ್ಲ ದುಳಿದು ತಾನಾಗಿ ನುಡಿಯುವ ದುಂಟೆ ಶ್ರೀ ಗುರುವೇ ಕೃಪೆಯಾಗು. ಗುಡಿ ಮಾತಿಗೊಮ್ಮೆ ಮಾರ್ನುಡಿಯ ತಾ ಕೊಡುವಂತೆ ಒಡೆಯ ನೀ ಹೊಕ್ಕು ನುಡಿಗೊಟ್ಟ ಪರಿಯೊಳಗೆ ನುಡಿದನೇ ಗುರುವೇ ಕೃಪೆಯಾಗು. ಮೈಲಾರ ಬಸವಲಿಂಗ ಶರಣ ಹೇಳ್ತಾರೆ, ಒಂದು ಗುಡಿ ಒಳಗೆ ಪ್ರತಿಧ್ವನಿ ಆಗುತ್ತಂತಂದರೆ ಗೋಳು ಗುಮ್ಮಟದೊಳಗೆ ಹೋಗಿ ನೀವೇನಾದರೂ ಒಂದಂದಾಗ 7-8 ಸಾರಿ ಅದು ಅನ್ನತ್ತೆ. ಯಾರೂ ಇಲ್ದಾಗ ಒಮ್ಮೆಯೂ ಅನ್ನಂಗಿಲ್ಲ. ಒಬ್ರು ಯಾರಾದರೂ ಅಂದ್ರೆ ಮಾತ್ರ ಹಗಲಲ್ಲೇ ಅನ್ನತ್ತೆ. ಗಂಟೆ ಏನೈತಲ್ಲ, ಒಬ್ರು ಯಾರಾದ್ರೂ ಹಿಂಗೆ ಬಡ್ದಾಗ ಸಪ್ಪಳ ಮಾಡುತ್ತೆ ಹೊರತಾಗಿ ಬಡಿಲಿಲ್ಲ ಅಂತಂದ್ರೆ ಸಪ್ಪಳ ಮಾಡೋದಿಲ್ಲ. ಗಂಟಿ ಬಡಿಯ ಒಬ್ಬ ಬೇಕು, ಗುಮ್ಮಟದಲ್ಲಿ ಪ್ರತಿಧ್ವನಿ ಮಾಡೋ ಒಬ್ಬ ಬೇಕು ಅಂದಾಗ ಮಾತ್ರ ಅದು ಪ್ರತಿಧ್ವನಿಸ್ತದೆ. ಇದು ಏನು 33 ದಿವಸ ಬಾರಿಸೈತಲ್ಲ ಗಂಟಿ, ಇದು ತನ್ನ ಸ್ವತಂತ್ರ ಅಲ್ಲ. ಹಾನಗಲ್ ಕುಮಾರಸ್ವಾಮಿಗಳು ಒಳಗೆ ಕುಂತು ಏನೇನು ಬಡ್ದಾರ ಆ ನಾದ ಹೊರಗೆ ಹೊಮ್ಮೈತೆ ಹೊರತಾಗಿ ಅದು ಯಾವುದೂ ಕೂಡ ನಂದಲ್ಲ. ಅದೆಲ್ಲ ಆ ಪುಣ್ಯಾತ್ಮನ ಪಾದಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾತು. 2 ಪರಿಣಾಮ, ಬಹಳ ಪರಿಣಾಮವನ್ನು ಕಂಡಿನಿ. 2 ಪರಿಣಾಮ ಹೇಳ್ತೀನಿ. ಇಲ್ಲೊಬ್ಬ ಹೆಣ್ಮಗಳು ಇರಬಹುದು ಅನ್ಕೊಳ್ತೇನೆ. ಆ ಹೆಣ್ಮಗಳು ದೊಡ್ಡವಾಡದಕ್ಕಿ, ಬೈಲಹೊಂಗಲ ತಾಲೂಕಿನ ದೊಡ್ಡವಾಡದ ಹೆಣ್ಮಗಳು. ಅಂದಾಜು ಆ ತಾಯಿ ಮದುವೆಯಾಗಿ 18 ವರ್ಷ ಆಯ್ತಂತೆ. ಆ ಹೆಣ್ಮಗಳು 6 ವರ್ಷದಿಂದ ಮಾನಸಿಕ ವೇದನೆಯಲ್ಲಿ ಗುಳಿಗೆಗಳನ್ನ ತಗೊಂಡು ಆಸ್ಪತ್ರೆಗೆ ತೋರಿಸ್ತಾ ಇದ್ದಂತೆ. ಆ ಹೆಣ್ಮಗಳಿಗೆ ವೈದ್ಯರು ಹೇಳಿದ್ರಂತೆ, ಸುಮ್ಮನೆ ಹುಚ್ಚ ಆಸ್ಪತ್ರೆಗೆ ಹೆಣ್ಮಗಳನ್ನ ಹಾಕೋದು ಅಡ್ಡಿ ಇಲ್ಲ ಅಂತ ಆ ಹೆಣ್ಮಗಳ ಪತಿದೇವರಿಗೆ. ಮೊನ್ನೆ ನಮ್ಮ ಕಮಿಟಿಯವರು ಇದ್ರು. ಆತ ಏನು ಮಾಡಿದ ಅಂತಂದ್ರೆ, ಮೆಂಟಲ್ ಆಸ್ಪತ್ರೆಗೆ ನಾನು ಹೆಂಡತಿ ಹಾಕೋದು ಸರಿ ಕಾಣಂಗಿಲ್ಲ ಅಂಥೇಳಿ ಒತ್ತಾಯ ಮಾಡಿ ಹಿಂಸೆ ಕೊಟ್ಟು ಪ್ರವಚನಕ್ಕೆ ಕರ್ಕೊಂಡು ಬಂದ. ಅದರ ಪರಿಣಾಮ ಏನಾಯಿತು ಅಂತಂದರೆ, ಇಷ್ಟು ನಿಚ್ಚಳಾಗ್ಯಾಳಂತಂದ್ರೆ ಒಂದು ಗುಳಿಗಿನೂ ತಗೊಳ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಮಲಗ್ತಾ ಇದ್ದಾಳೆ, ಎಲ್ಲ ಓಣಿ ಒಳಗೆ ಆದರ್ಶ ಹೆಣ್ಮಗಳನ್ನು ಹಂಗೆ ಹಾಕಿ ಬದುಕ್ತಾ ಇದ್ದಾಳಂತೆ. ಸಾಕಲ್ಲ? ಅವಳು ಬಂದು ಹೇಳ್ತಾ ಇರಬೇಕಾದ್ರೆ ಕಣ್ಣಾಗ ನೀರು ಹೋಗ್ತಾ ಇದ್ವು. 6 ವರ್ಷದಿಂದ ಮನೋರೋಗಿಯಾಗಿ ಬಳಲ್ತಾ ಇರ್ತಕ್ಕಂಥ ನನ್ನನ್ನು ಬದಲಾವಣೆ ಮಾಡಿದಿರಿ. ನೀವು ಯಾರನ್ನ ಬದಲಾವಣೆ ಮಾಡಿರಿ ಬಿಟ್ಟಿರೋ ಗೊತ್ತಿಲ್ಲ, ನನ್ನ ಬದಲಾವಣೆ ಮಾಡಿದಿರಿ ಅಂತ. ಇನ್ನೊಂದು ಸತ್ಯ ಹೇಳ್ತೀನಿ. ಸಿದ್ದೇಶ್ವರ ಆ್ಯಂಡ್ ಕಂಪ್ನಿ ಅಂತೇಳಿ ಒಂದು ಕಮ್ಮಾರ ಅಂತೇಳಿ ಒಂದು ಕಂಪ್ನಿ ಅಂತ ಐತಲ್ಲ, ಇವತ್ತು ಅವರಿಬ್ಬರು ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿದ್ರು. ಬಹಳ ಜನ ಮನೆಗೆ ಕರ್ಕೊಂಡು ಹೋಗ್ಯಾರ. ಆ ಮನೆಯೊಳಗೆ ಒಂದು ನಡೆದ ಘಟನೆ. ಮನೆಗೆ ಕರ್ಕೊಂಡು ಹೋಗಿ ಪಾತ್ಪೂಜೆ ಮಾಡ್ಕೋತೀವಿ ಅಂದರು. ಮಾಡ್ಕೋರಿ ಅಂದೆ. ಅಲ್ಲಿ ಒಂದು 9 ವರ್ಷ ತುಂಬಿ 10 ವರ್ಷಕ್ಕೆ ಕಾಲಿಟ್ಟಿದೆ ಹುಡುಗ.
ಆ ಹುಡುಗನ ಪ್ರವಚನಕ್ಕೆ ಕರ್ಕೊಂಬಂದಾಳ ತಾಯಿ ದಿನ. ಇವತ್ತು ಬೆಳಿಗ್ಗೆ ನನ್ನ ಜೋಡಿ 7-8 ಜನ ಸ್ವಾಮಿಗಳಿದ್ರು. ಆ ಹುಡುಗ ನಾವು ಹೋಗಿ ಕುಂತ ಮೇಲೆ ಮಾಲಿಗಿಲಿ ಏನೆಲ್ಲ ಹಾಕಿದ ಮೇಲೆ ನನ್ನ ಹತ್ರ ಬಂದ. ಒಂದು 60-70 ಜನ ಇದ್ರು ಆ ಮನೆಯೊಳಗೆ. ಕೈ ಮುಗಿದು, ಅಜ್ಜವ್ರೆ, ನೀವು ಹುಬ್ಬಳ್ಳಿಗೆ ವರ್ಷಕ್ಕೊಮ್ಮೆ ಬರಬೇಕು, ನಮ್ಮ ಮನೆಗೆ ತಿಂಗಳಿಗೊಮ್ಮೆ ಬರಬೇಕು ಅಂಥೇಳಿ ಭಿನ್ನಾಹ ಮಾಡಿಕೊಂಡ. ಯಾರೂ ಕಲಿಸ್ಕೊಟ್ಟು ಮಾತಲ್ಲ. ಕೈ ಮುಕ್ಕೊಂಡು, ಯಾಕೋ ಅಂದೆ, ನಿಮ್ಮ ಪ್ರವಚನ ಮುಗಿಸ್ತಾ ಇರೋದು ನನಗೆ ಬೇಸರ ಆಗೈತಿ, ಇನ್ನೂ ನನಗೆ ಕೇಳಂಗಾಗೈತಿ, ಮುಗಿಸಾಕತ್ತೀರಿ, ಈಗ ಹೋಗ್ರಿ, ಇನ್ನೊಂದು ಪ್ರವಚನ ಹೇಳಕ್ಕೆ ಬರ್ರಿ ಅಂಥೇಳಿ ಭಿನ್ನಾಹ ಮಾಡಿಕೊಂಡ. ನಾನು ಆತಗೊಂದು ನೀತಿ ಮಾತು ಹೇಳಬೇಕಲ್ಲ, ಈ ರೀತಿ ಭಿನ್ನ ಮಾಡ್ತೀಯಲ್ಲಪ್ಪ ಬಾಯಿ ಇಲ್ಲಿ ಅಂಥೇಳಿ ನನ್ನ ಮಗ್ಲ ಕುಂದಿರಿಸಿಕೊಂಡೆ. ನಾ ಎಲ್ಲಿ ಕುಂತಿದ್ದು ನನ್ನ ಮಗ್ಲ ಕುಂದಿರಿಸಿಕೊಂಡು, ನೀನು ಎಷ್ಟು ದೊಡ್ಡವಾಗಬೇಕು ಅಂದ್ರೆ ಈ ಹುಬ್ಬಳ್ಳಿ ಒಳಗೆ ನನ್ನ ಕಾರ್ಯಕ್ರಮ ಮತ್ತೊಮ್ಮೆ ಏರ್ಪಡಿಸ್ಬೇಕು ಅನ್ನೋದು ನಿನಗಿದ್ರೆ ನೀ ಬೆಳೆದ ಶ್ರೀಮಂತ ಆಗು, ಇಡೀ ಕಾರ್ಯಕ್ರಮಕ್ಕೆ ಒಬ್ಬನೇ ಖರ್ಚು ಮಾಡುವಷ್ಟರ ಮೆಟ್ಟಿಗೆ ನೀ ದೊಡ್ಡವಾಗು, ಅವಾಗ ನಾ ಬರ್ತೀನಿ ಅಂತ ಒಂದು ಮಾತನ್ನು ಹೇಳಿದೆ. ಆ ಹುಡುಗ ಅಳಲಿಕ್ಕೆ ಪ್ರಾರಂಭ ಮಾಡಿತು. ಇಲ್ಲ, ನೀವು ಬರ್ರಿ, ನೀವು ಬರ್ರಿ, ನೀವು ಬರ್ರಿ ಅಂತ. ಎಷ್ಟು ಅಳಲಿಕ್ಕೆ ಹತ್ತಿತು ಅಂತಂದರೆ, ನವಲಗುಂದ ಶ್ರೀಗಳು ನನ್ನ ಜೋಡಿ ಇದ್ರು, ಬದಾಮಿ ಶ್ರೀಗಳಿದ್ರು. ಆ ಹುಡುಗನ ಯಾರು ರಂಭಿಸ್ಲಿಕ್ಕೆ ಆಗಲಿಲ್ಲ. ಆನಂದ ಆಯ್ತು ಅವನಿಗೆ. ನಮ್ಮ ಮನೆಗೆ ಬಂದ್ರಿ, ನಮ್ಮ ಊರಿಗೆ ಬಂದ್ರಿ ಅಂಥೇಳಿ ಹತ್ತು ಅವ್ರ ತಾಯಿ ಕೊನೆಗೆ ಕರ್ಕೊಂಡು ಹೋಗಿ ನೀರು ಕುಡಿಸಿದ್ರು. ನೀರು ಕುಡಿಸಿದಾಗೂ ಸಹಿತ ಹುಡುಗನಿಗೆ ಸಮಾಧಾನ ಆಗಲಿಲ್ಲ. ಒಂದು 9ರಿಂದ 10 ವರ್ಷದ ಮಗುವಿಗೆ ಈ ಪ್ರವಚನ ಇಷ್ಟರ ಮೆಟ್ಟಿಗೆ ಪರಿಣಾಮ ಬೀರಿತಲ್ಲ, ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನುವಂತಹ ಮಾತನ್ನು ಇನ್ನೊಮ್ಮೆ ನಮಗೆ ನಾ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಅನ್ನುವಂಥದ್ದು. ಒಟ್ಟಾರೆ ಕೆಲವು ಜನ ಪ್ರವಚನ ಮುಗಿಸೋದು ಅವರಿಗೆ ಬ್ಯಾಡ ಆಗೈತಿ, ಮುಗಿಸೋದು ಅನಿವಾರ್ಯ ಅನ್ನುವಂಥದ್ದು. ಮತ್ತೊಮ್ಮೆ ಯಾವಾಗಾದ್ರೂ ಕೆಲವು ವರ್ಷಗಳು ದಾಟಿದ ನಂತರದಲ್ಲಿ ಮತ್ತೊಂದು ಸಾರಿ ನೀವು ಕರೆದ್ರೆ ಇದೇ ರೀತಿ ಕೇಳ್ತೀನಿ ಅಂದರೆ ಮತ್ತೊಂದು ಹೊಸ ವಿಚಾರವನ್ನು ಹೊತ್ತುಕೊಂಡು ಹುಬ್ಬಳ್ಳಿ ನಗರಕ್ಕೆ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬರಬಹುದು ಅನ್ನುವಂತಹ ಒಂದು ವಿಚಾರವನ್ನು ತಮಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ, ಸ್ವಾಮಿಗಳಲ್ಲಿ ಕೆಲವು ಜನರಲ್ಲಿ ನಂಬಿಕೆ ಇಟ್ಟುಕೊಳ್ಳಿ. ಸ್ವಾಮಿಗಳಲ್ಲಿ ಶಕ್ತಿ ಇದೆ, ಸ್ವಾಮಿಗಳಲ್ಲಿ ಏನಾದರೂ ಒಂದು ಸ್ಥಾನದ ವ್ಯವಸ್ಥೆ ಇದ್ದೇ ಇರ್ತದೆ ಅನ್ನುವಂತಹದ್ದು. ಆ ಸ್ವಾಮಿಗಳ ಬಗ್ಗೆ, ಎಲ್ಲ ಸ್ವಾಮಿಗಳ ಬಗ್ಗೆ ಸಂಶಯವನ್ನು ತಾಳಬೇಡಿ. ಈ ನಾಡಿನೊಳಗೆ ಎಷ್ಟೋ ಜನ ಸ್ವಾಮಿಗಳು, ಎಷ್ಟೋ ಜನ ಮನೆತನಗಳನ್ನು ಬದಲಾವಣೆ ಮಾಡಿದವರು ಇದ್ದಾರೆ ಅನ್ನುವಂಥದ್ದು. ಅವ್ರ ಕೈ ಒಳಗೊಂದು ಶಕ್ತಿ ಇದೆ, ಅವ್ರ ಪಾದದೊಳಗೊಂದು ಶಕ್ತಿ ಇದೆ. ಹಾಗಾಗಿ ಆ ಪಾದವನ್ನು ಹಾಕ್ರಿ ಅಂತೀರಿ ನೀವು. ಮನಾಗ ಪಾದ ಹಾಕ್ರಿ, ಮನಾಗ ಪಾದ ಹಾಕ್ರಿ ಅಂತೀರಿ. ಎಷ್ಟೋ ಜನ ಕರೆದಿರಿ ಹೋಗೋಕ್ಕಾಗಿಲ್ಲ, ನನಗೆ ತಿಳಿದಾಗ ಬರ್ತೀನಿ ಅಂತ ಹೇಳೀನಿ. ಆದರೆ ಯಾಕೆ ಪಾದ ಹಾಕ್ಬೇಕಂದ್ರೆ ಪಾದದಾಗ ಒಂದು ಶಕ್ತಿ ಇರ್ತದೆ. ಶರೀಫ ದಿನ ಒಂದು ಮನೆಗೆ ಹೋಗಿ ಶಾಸ್ತ್ರ ಹೇಳ್ತಿದ್ದ. ಶಾಸ್ತ್ರ ಹೇಳ್ತಕ್ಕಂತಹ ಶರೀಫಗ ಆ ಮನೆಯೊಳಗೆ ಒಬ್ಬ ಹೆಣ್ಮಗಳು ಹೊಸದಾಗಿ ಸೊಸೆಯಾಗಿ ಬಂದು ಆಕೆ ಇವನು ನೋಡಿದ್ರೆ ಆಗಿ ಬರ್ತಿದ್ದಿಲ್ಲ ಶರೀಫ್ಗೆ. ಆ ಹೆಣ್ಮಗಳು ಇವ ಬರೋದು ನೋಡಿ ಕದ ಹಾಕಿಬಿಟ್ಲು. ಯಾರೂ ಮನೆಯೊಳಗೆ ಹಿರಿಯರು ಇದ್ದಿಲ್ಲ. ಅವಾಗ ಹೊರಗೆ ನಿಂತುಕೊಂಡು ಶರೀಫ ಒಂದು ಹಾಡನ್ನು ಹಾಡ್ತಾನ. ಕದವ ಹಾಕಿದಳೆ ಈ ಗಯ್ಯಾಳಿ, ಕದವ ಹಾಕಿದಳೆ, ಹೊರಗಿನ ಪುಣ್ಯ ಒಳಗೆ ಬಂದೀತೆಂದು, ಒಳಗಿನ ಪಾಪ ಹೊರಗೆ ಹೋದೀತೆಂದು ಕದವ ಹಾಕಿದಳೆ ಈ ಗಯ್ಯಾಳಿ, ಕದವ ಹಾಕಿದಳೆ ಅಂತಾನೆ. ಏನಂತಾನೆ ಶರೀಫ ಅಂತಂದ್ರೆ, ಮಹಾತ್ಮರು ಒಳಗೆ ಹೋಗೋದ್ರಿಂದ ಹೊರಗಿರುವಂತಹ ಪುಣ್ಯ ಒಳಗೆ ಹೋಗ್ತದೆ, ಒಳಗಿರುವಂತಹ ಪಾಪ ಹೊರಗೆ ಹೋಗ್ತದೆ ಅನ್ನುವಂತಹ ಮಾತು ಶರೀಫಂದು. ನೀನು ಒಲಿದು ಪಾದವನಿಟ್ಟ ನೆಲ ಸುಕ್ಷೇತ್ರ ಅಂತ ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆ. ಹಂಗ ಪಾದ ಇಡುವುದು ಬೇರೆ, ಒಲದ ಪಾದ ಇಡುವುದು ಬೇರೆ. ಒಲದ ಪಾದ ಇಟ್ಟರೆ ಎಷ್ಟೋ ಪರಿಣಾಮ ಆಗ್ತದೆ. ನಿಮ್ಮ ಮಕ್ಕಳನ್ನ ಕೆಲವು ಜನ ಸಂತರ ಹತ್ರ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ರಿ, ಕೆಲವು ಜನ ಸಾಹಿತಿಗಳ ಹತ್ರ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ರಿ, ಕೆಲವು ಜನ ಕಲಾವಿದರ ಹತ್ರ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ರಿ. ಒಮ್ಮೆ ಬಿಟ್ಟು 10 ಸಾರಿ ಭೇಟಿ ಮಾಡಿಸ್ರಿ, ಒಲ್ಲೆಂದ್ರೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ರಿ. ಸ್ವಲ್ಪ ಆದ್ರೂ ನಿಮ್ಮ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರೇ ತೀರ್ತದೆ. ಅವರ ಸಂಪರ್ಕ, ಅವರ ಸ್ಪರ್ಶ ಸ್ವಲ್ಪ ಆದ್ರೂ ಪರಿಣಾಮ ಮಾಡುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ ಅನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ, ನೀವೆಲ್ಲರೂ ಕಾಯಿ ತರ್ತಿದ್ರಿ ಸ್ವಾಮಿಗಳ ಹತ್ರ ಪಾದಯಾತ್ರೆಗೆ ಬರುವಾಗ. ಹಿಂಗೆ ಮುಟ್ಟುಬಿಟ್ಟು ಕೊಡ್ತಿದ್ರು. ಏನದು ಹಿಂಗೆ ಮುಟ್ಟುಬಿಟ್ಟು ಕೊಡೋದಂತಂದ್ರೆ ಏನದು? ಏನು ಅಂದರೆ ಹೇಳ, ಯಾಕೆ ಮುಟ್ಟು ಕೊಡ್ತಾರಂತಂದ್ರೆ, ಈ ಕಾಯಿ ಮುಟ್ಟು ಕೊಡೋದೈತಲ್ಲ, ಇಲ್ಲಿ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಆಗಿ ಹೋದ್ರಲ್ಲ, ಅವರು ಹಿಂಗೆ ಪ್ರವಚನ ಮಾಡ್ತಿದ್ರು. ನಾನು ಪ್ರವಚನ ಕೇಳ್ಬೇಕಂತೇಳಿ ಶರೀಫ ತನ್ನ ಶಿಷ್ಯನ ಕರ್ಕೊಂಡು ಬಂದಿದ್ದ. ಪ್ರವಚನ ಮುಗಿದ ಕೂಡ್ಲೇನೆ ಅಲ್ಲಿ ಕೆಲವು ಜನ ಏನು ಮಾಡ್ತಿದ್ರು ಅಂದ್ರೆ ಸಾಲು ಹಚ್ಚಿ ಬಂದು ಕಾಯಿ ಹಿಡ್ಕೊಂಡು ನಿಲ್ತಿದ್ರು, ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ. ಸಿದ್ಧಾರೂಢರು ಕಾಯಿಗಳ ಮೇಲೆ ಹಿಂಗೆ ಕೈ ಇಡ್ತಿದ್ರು, ಹಂಗೆ ಆಶೀರ್ವಾದ ಮಾಡಿ ಕಳಿಸ್ತಿದ್ರು. ಅದನ್ನು ಹೊಸದಾಗಿ ಬಂದು ನೋಡಿರುವಂಥ ಶರೀಫರು, ನಾನು ಏನಾದ್ರೂ ಆಶೀರ್ವಾದ ಮಾಡಿಸ್ಕೋಬೇಕಲ್ಲ ಅಂಥೇಳಿ ಶಿಷ್ಯನ ಕೈಯಾಗ ರೊಕ್ಕ ಕೊಟ್ಟು ಕಳಿಸಿ 2 ಕಾಯಿ ತರಿಸಿದ್ರು. ಆ 2 ಕಾಯಿನ ಹಿಂಗೆ ಹಿಡ್ಕೊಂಡು ನಿಂತ್ರು ಇವರು ಪಾಳೆದಾಗ. ಇವ ಶರೀಫ್ ಅಂತ ಸಿದ್ಧಾರೂಢರಿಗೆ ಗೊತ್ತಿಲ್ಲ. ನೀವು ದೇವಸ್ಥಾನಕ್ಕೆ ಕಾಯಿ ಒಯ್ತಿರಲ್ಲ,
ಕಾಯಿ ಒಯ್ಬೇಕಾದ್ರೆ ಏನು ಮಾಡ್ತೀರಿ? ತಗೋಬೇಕಾದ್ರೆ ಬಾರಿಸಿ ನೋಡ್ತೀರ. ಅದನ್ನು ಬಾರಿಸಿ ನೋಡಿದೆ ಅದಕ್ಕೆ ಚಲೋ ಐತು ಕೆಟ್ಟೈತು ಅಂತ. ಕಣ್ ಅಂತಿತ್ತು ಚಲೋ ಐತಂತ, ಟಾಕ್ ಟಾಕ್ ಅಂತಿತ್ತು ಅಂದ್ರೆ ಕೆಟ್ಟೈತಿ ಅಂತ. ಇದನ್ನು ಕೂಡ ಕಾಯಿ ತಗೊಳ್ಳೋವಾಗ ತಲೆಗಿಟ್ಕೊಳ್ರಿ. ಹಿಂಗೆ ಬಾರಿಸಿದಾಗ ಕಣ್ ಅನ್ಬೇಕದು ಚಲೋ ಐತಿ ಅಂತಲ್ಲ. ಕೊಟ್ ಅಂತಿತ್ತಂದ್ರೆ ಕೆಟ್ಟೈತಿ ಅಂತ ಬಾರಿಸಿ ನೋಡ್ಬೇಕು. ಕಾಯಿನ ಒಯ್ತಿರ್ಲ ದೇವಸ್ಥಾನಕ್ಕೆ, ಆ ಕಾಯಿ ಒಯ್ದಾಗ ಒಡಿತಾನ ಪೂಜಾರಿ. ಅದ್ರೊಳಗೆ ಕೊಬ್ಬರಿ ಚಲೋ ಇದ್ರ ನಿಮಗೆ ಕೊಡ್ತಾನ, ಕೊಬ್ಬರಿ ಚಲೋ ಇಲ್ಲಂದ್ರೆ ಕಸದ ಬುಟ್ಟಿಗೆ ಹಾಕ್ತಾನೆ, ನೀವು ತಗೊಳ್ಳೋದೂ ಇಲ್ಲ. ಹೌದಲ್ಲ? ನೆನಪಿನಾಗಿರ್ಲಿ, ದೇವಾಲಯಗಳಿಗೆ ಒಯ್ಯುವಂತಹ ಕಾಯಿ ಅಷ್ಟೇ ಚಲೋ ಇದ್ರೆ ಸಾಲದು, ಆ ಒಯ್ಯುವಂತಹ ವ್ಯಕ್ತಿಯ ಕಾಯನೂ ಕೂಡ ಚಲೋ ಇರಬೇಕು. ಆ ಕಾಯಿ ಒಳಗೆ ಕೊಬ್ಬರಿ ಇರಬೇಕು, ಒಯ್ಯಾವನ ಮೈಯಾಗ ಒಂದಿಟ್ಟು ಕಬರ್ ಇರಬೇಕು. ಅದರಾಗ ಕೊಬ್ಬರಿದ್ದರೆ ಬೆಲೆ ಬರ್ತದೆ, ಒಯ್ಯಾವನ ಮೈಯಾಗ ಒಂದಿಟ್ಟು ಕಬರ್ ಇದ್ದರೆ ಬೆಲೆ ಬರ್ತೈತಿ. ಅದರಾಗ ಕೊಬ್ಬರಿ ಕೆಟ್ಟಿದ್ರೆ, ಇದರಾಗ ಕಬರಿ ಕೆಟ್ಟಿದ್ರೆ ಎರಡೂ ಕಸದ ಬುಟ್ಟಿಗೆ ಮೀಸಲಾಗ್ತಾವ. ಹಂಗೆ ಒಂದಿಟ್ಟು ಕಬರಿಗೇಡಿಗಳಾಗಿ ಬಾಳೆ ಮಾಡೋದು ಬೇಡ. ಇವ ಕಾಯಿಯನ್ನು ಹಿಡ್ಕೊಂಡು ನಿಂತಿದ್ದಾನೆ. ಹಿಂಗೆ ಮುಟ್ಟಿದ ನಡಿ ಅಂದ ಸಿದ್ಧಾರೂಢ. ಶರೀಫ್ರ ಅಂತಾರ, ಏನು ಮಾಡಿದ್ರಿ ಇದಕ್ಕೆ ಅಂದ. ಆಶೀರ್ವಾದ ಮಾಡಿದ್ರಿ. ಎಲ್ಲರೂ ಹೋದಂಗೆ ಇವ ಹೋಗ್ಲಿಲ್ಲ. ಇದಕ್ಕೆ ಆಶೀರ್ವಾದ ಮಾಡಿದೆ ಅಂದಾಕ್ಷಣ ಎಲ್ಲಿ ಮಾಡಿರಿ ತೋರಿಸ್ರಿ. ಕಾಣವಲ್ದಲ್ರಿ? ಕಾಣಲ್ಲೋ ಅದು ಆಗೈತಿ ಅಂದ. ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಬಿಡ್ರಿ, ತೋರಿಸ್ಬೇಕು. ಯಾರು ನೀನು? ನಾ ಗೋವಿಂದ ಭಟ್ರ ಶಿಷ್ಯ ಶರೀಫ. ಓಹೋ, ನಿನ್ನ ಬಗ್ಗೆ ನಾಟ ಕೇಳಿದ್ನಪ್ಪ. ನಿನಗ ತೋರಿಸೋದು ಗೊತ್ತೈತಿ, ನನಗ ಮಾಡೋದು ಗೊತ್ತೈತಿ. ನಾ ಮಾಡೀನಿ, ನೀ ತೋರಿಸು ಅಂತ ಹೇಳ್ತಾನೆ ಸಿದ್ಧಾರೂಢ. ಆ ಕೈಲಾಸ ಮಂಟಪದ ಹೊರಗೆ ಬಂದು ನಿಂತ್ಕೊಂಡು ಆ ಶರೀಫ ಏನು ಮಾಡ್ತಾನಂದ್ರೆ, ಒಂದು ಕಾಯಿನ ಅಳಿಗಾಡಿಸಿ ಹಿಂಗೆ ಮೂಸಿ ನೋಡಿ ಒಗಿತಾನೆ ಹಿಂಗೆ ನೆಲಕ್ಕೆ. ಅದರಾಗ ಹನಿ ನೀರಿಲ್ಲ, ಕೊಬ್ಬರಿ ಇಲ್ಲ, ಚಿಪ್ಪು ಹೊರಗೆ. ಏನು ಆಶ್ಚರ್ಯ! ಡಮ್ ಡಮ್ ಅಂತೈತಂದ್ರೆ ನೀರು ಕೊಬ್ಬರಿ ಎರಡು ಓದು ಅಂತ ಅದರ ಅರ್ಥ. ಆದ್ರೆ ಒಡೆದಾಗ ಕೇವಲ ಚಿಪ್ಪು ಹೊರಗಬೇಕು. ಸಿದ್ಧಾರೂಢರ ಆಶೀರ್ವಾದ ಮಾಡಿದ್ರೆ ಹಿಂಗೆ ಮಾಡಬೇಕು. ಕಾಯಿಗೆ ಆಶೀರ್ವಾದ ಮಾಡಿದ್ರೆ ಹೆಂಗಾಗಬೇಕು? ಹಿಂಗಾಗಬೇಕು. ಕಾಯಕ್ಕೆ ಆಶೀರ್ವಾದ ಮಾಡಿದ್ರೆ ಹೆಂಗೆ ಮಾಡಬೇಕು? ಅದರೊಳಗೆ ಕೊಬ್ಬರಿ ನೀರು ಹೋಗಬೇಕು. ಇದರೊಳಗೆ ಮಾಯಾ ಮತ್ತು ಮೋಹ ಅಂತ ಏನದಾವಲ್ಲ, ಅವು ಎರಡು ಹೊರಗೆ ಹೋಗುವಂಗೆ ಈ ದೇಹಕ್ಕೆ ಆಶೀರ್ವಾದ ಮಾಡಬೇಕು. ಹಂಗೆ ಆಶೀರ್ವಾದ ಮಾಡಬೇಕು ಅಂತ ಶರೀಫರು ಹೇಳ್ತಾರೆ. ಹಂಗೆ ಆಶೀರ್ವಾದ ಮಾಡಿದಾಗ ಏನಾಗುತ್ತೋ ಶರೀಫ ಅಂತ ಕೇಳಿದ್ರೆ ಆತ ಹೇಳ್ತಾನ, ಇನ್ನೊಂದು ಕಾಯಿ ತೋರಿಸ್ತಾನ, ಹಿಂಗೆ ಮ್ಯಾಲಕ್ಕೆ ಎಸಿತಾನೆ, ಅದು ಹೊರಗೆ ಬರೋದೇ ಮ್ಯಾಲ ಹೋಯ್ತು. ಯಾವಾಗ ದೇಹದೊಳಗಿನ ಮಾಯಾಮೋಹ ಹೊರಗೆ ಹೋಯ್ತು, ಆ ಕ್ಷಣಕ್ಕೆ ಆ ಕಾಯ ಕೈಲಾಸಕ್ಕೆ ಸೇರ್ಪಡೆ ಆಗ್ತದೆ, ಮೋಕ್ಷವನ್ನು ಹೊಂದುತ್ತದೆ. ಹಂಗೆ ಆಶೀರ್ವಾದ ಮಾಡಬೇಕು ಅಂತ. ಅವ್ರ ಕೈ ಒಳಗೊಂದು ಶಕ್ತಿ, ಅವ್ರ ಪಾದದೊಳಗೊಂದು ಶಕ್ತಿ, ಅವ್ರ ನೋಟದೊಳಗೊಂದು ಶಕ್ತಿ, ಅವ್ರ ವಾಣಿ ಒಳಗೊಂದು ಶಕ್ತಿ ಇದ್ದೇ ಇರ್ತದೆ ಅನ್ನುವಂಥದ್ದು. ಕೈ ಒಳಗೆ ಶಕ್ತಿ ಇರೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ನಿಮ್ಮ ಕೈಯಾಗೂ ಶಕ್ತಿ ಇರ್ತೈತಿ. ಕೈಯಾಗಿನ ಶಕ್ತಿ ಒಂದು ಉದಾಹರಣೆ ಕೊಡ್ತೀನಿ ಕೇಳಿರಿ. ಉಪ್ಪಿನಕಾಯಿ ಹಾಕ್ತಿರಲ್ಲ, ಉಪ್ಪಿನಕಾಯಿ ಈ ಹೆಣ್ಮಕ್ಳು ಉಪ್ಪಿನಕಾಯಿ ಹಾಕೋರು ಮಾವಿನಕಾಯ್ದು ಯಾವುದೋ ಒಂದು ಉಪ್ಪಿನಕಾಯಿ ಲಿಂಬಿಕಾಯ್ದು ಹಾಕ್ತಾರಲ್ಲ, ಎಲ್ಲರೂ ಹಾಕುದಿಲ್ಲ ಅದನ್ನ. ಉಪ್ಪಿನಕಾಯಿನ ಎಲ್ಲರೂ ಹಾಕೋದಿಲ್ಲ. ಓನ್ಯಾಗ ಒಬ್ಬಕ್ಕೆ ಅಥವಾ ಇಬ್ರು ಇರ್ತಾರೆ, ಅಥವಾ ಊರಿಗೆ ಒಬ್ಬರು ಇಬ್ರು ಇರ್ತಾರೆ ಅವ್ರು ಉಪ್ಪಿನಕಾಯಿ ಹಾಕೋರು. ಎಲ್ಲರ ಮನೆ ಒಳಗೆ ಉಪ್ಪಿನಕಾಯಿ ಹಾಕೋರು ಇದ್ರೂ ಸಹಿತ ಅದನ್ನ ಉಪ್ಪಿನಕಾಯಿ ಹದ ಹಾಕೋರು ಏನದಾರಲ್ಲ, ಎಲ್ಲೋ ಒಬ್ರು ಇರ್ತಾರೆ. ಆ ಹೆಣ್ಮಗಳನ್ನ ನೀವು ಕರಿಯಾಕೆ ಹೋಗ್ತೀರಿ. ಕರಿಯಾಕೆ ಹೋದ್ರೆ ಅಷ್ಟು ಸರಳಕ್ಕೆ ಬರೋದಿಲ್ಲ. ಹೆಣ್ಮಗಳು ಹೆಚ್ಚಿಟ್ಟಿ ಇಲ್ಲ ಅಂತ ಕೇಳ್ತಾಳೆ. ಹೆಚ್ಚಿ ಇಟ್ಟಿಲ್ರಿ, ನಿಮ್ಮನ್ನ ಕರ್ಕೊಂಡು ಹೆಚ್ಚಬೇಕಂತ ಮಾಡೀನಿ. ಅದೆಲ್ಲ ಹೆಚ್ಚದು ಪಚ್ಚದಾಗಲು ಹೆಚ್ಚಿಗೆ ಹೋಗು, ಹೆಚ್ಚಿಟ್ಟು ಕರಿಯಾಕ ಬಾ, ಮತ್ತೆ ಹೆಚ್ಚಿಡ್ಬೇಕು. ಉಪ್ಪು ಜೀರಿಗೆ ಸಾಸಿವೆ ಎಲ್ಲ ಅರ್ದಿಟ್ಟಿಲ್ಲ, ಅರ್ದಿಟ್ಟಿನ್ರಿ, ಈಗ ಟೈಮ್ ಇಲ್ಲ, ಆಮೇಲೆ ಬಾ. 4-5 ಸಾರಿ ಅಡ್ಡಾಡಿಸ್ತಾಳ. ಒಬ್ಬಕ್ಕೆ ಉಪ್ಪಿನಕಾಯಿ ನೀವೇ ಹೆಚ್ಚೋರು, ನೀವ ಅರ್ದಿಡೋರು, ಎಲ್ಲ ಮಾಡೋರು. ಸುಮ್ಮನೆ ಅದ್ರಾಗ ಅದನ್ನ ಹಾಕಿ ಹಿಂಗೆ ಕೈಯಾಡಿಸಿ ಹೋಗೋದು ಆಟ ಹಾಕಿನ ಕೆಲಸ. ಈಟ್ ಕೈಯಾಡಿ ಸಾಕು, ಭಾಳ ಸರಿ ಕರಿಬೇಕು ಆ ಹೆಣ್ಮಗಳನ್ನ. ಯಾಕೆ? ಆಕೆ ಆಟ ಕೈಯಾಡಿಸಿದ್ರೆ ಸಾಕು, 3-4 ವರ್ಷ ಉಪ್ಪಿನಕಾಯಿ ಕೆಡಲ್ಲ. ನೀವು ಕೈಯಾಡಿಸಿದ್ರೆ ಮರುದಿವಸ ಬರಂಗ ಗೊತ್ತು ನಿಮಗೆ. ಕೈ ಒಳಗೊಂದು ಶಕ್ತಿ ಇರ್ತದೆ. ಒಬ್ರು ಉಪ್ಪಿನಕಾಯಿ ಹಾಕಿದ್ರೆ 10 ವರ್ಷ ಏನೂ ಆಗುದಿಲ್ಲ ರೀ. ಉಪ್ಪಿನಕಾಯಿ ಆ ಕೈ ಒಳಗಿನ ಶಕ್ತಿ ಅದು. ಒಬ್ಬೊಬ್ರು ಹಿಂಗೆ ಕೈಯಾಡಿಸಿದ್ರೆ ಸಾಕು, ಮರುದಿವಸ ಕೆಟ್ಟು ಹೋಗ್ತದೆ. ಕೈಗುಣ ಅಲ್ಲ. ಹಂಗೆ ಉಪ್ಪಿನಕಾಯಿ ಹಾಕುವಾಕಿಗೆ ಆಟ ಡಿಮಾಂಡ್ ಐತಿ ಅಂದ್ರೆ, ಮನಿನ ಉದ್ಧಾರ ಮಾಡುವಂಥ ಈ ಕಾವಿದಾರಿಗಳಿಗೆ ಏಟ್ ಡಿಮಾಂಡ್ ಇರಬೇಡ. ಒಮ್ಮಿಗೆ ಬರಂಗಿಲ್ಲ ಇವರು. ಭಾಳ ಬೆನ್ನು ಹತ್ತದು ಬರ್ತಾರೆ. ಅವ್ರ ಕೈ ಒಳಗೆ ಒಂದು ಶಕ್ತಿ ಇರ್ತದೆ. ಆ ಕೈಗಳ ಸ್ಪರ್ಶ ನಿಮ್ಮ ಮಕ್ಕಳಿಗಾಗಲಿ. ಹಂಗಂತೂ ಓಸೂರು ನಿಂತಿರಿ. ಈಗ ಇವ್ರು ಮುಟ್ಟಿಸ್ಕೊಂಡು ಹೋಗೋಣ ನಾವು ಅಂತ ದಯಮಾಡಿ ಹಂಗೆ ಮಾಡಬೇಡ್ರಿ. ಒಟ್ಟಾರೆ ನಿಮಗೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಹೇಳಿದೆ ಅನ್ನುವಂಥದ್ದು
ಎಲ್ಲ ಸ್ವಾಮಿಗಳು ಮನೆಗೆ ಬಂದಾಗ ಪಾದ ಹಾಕ್ರಿ ಅಂತೀರಿ ಹೊರತಾಗಿ, ಪಾದಕ್ಕೆ ಬೆಲೆ ಕೊಡ್ತೀರಿ ಹೊರತಾಗಿ ಕೈ ಹಾಕ್ರಿ ಅಂತ ಯಾವನು ಅಂದಿಲ್ಲ ಇವತ್ತಿನ ತನಕ. ಆಶೀರ್ವಾದ ಮಾಡ್ರಿ, ಪಾದ ಹಾಕ್ರಿ, ಈ ಮಾತಂತೇಳಿ ಸ್ವಾಮಿಗಳ ಲೋಕ ನಿಮಗಾಗಿ ಬದುಕಲಿ, ಸ್ವಾಮಿಗಳೊಂದಿಗೆ ನೀವು ಸದಾಕಾಲ ಇರುವಂಗಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನನ್ನ ಈ 33 ದಿನದ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತೇನೆ. ನಿಮಗೆಲ್ಲ ಕಲ್ಯಾಣ ಆಗಲಿ, ನಿಮಗೆಲ್ಲ ಚಲೋ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಈ ನನ್ನ 33 ದಿವಸದ ಜ್ಞಾನ ದಾಸೋಹವನ್ನು ಕುಮಾರೇಶನ ಪಾದಕ್ಕೆ, ಪೂಜ್ಯರ ಪಾದಕ್ಕೆ ಹಾಕಿ ದಯಮಾಡಿ ಯಾರೂ ಕೂಡ ಹೇಳುವಂತಹ ಪ್ರಯತ್ನ ಮಾಡಬೇಡ್ರಿ. ನಾವು ಯಾವ ಕಾರ್ಯಕ್ರಮನೂ ಇಟ್ಟಿಲ್ಲ. ನಮ್ಮ ಕಮಿಟಿಯವರು ಎಷ್ಟು ತ್ಯಾಗಿಗಳು ಅಂದರೆ ಅವರಿಗೆಲ್ಲ ನಾವು ಗೌರವ ಸಮರ್ಪಣೆ ಮಾಡಬೇಕಾಗಿತ್ತು, ತಾಯಂದಿರಿಗೆ ಮತ್ತು ಸಹೋದರರಿಗೆ. ಅವರಂದರು ನಮಗೆ ಯಾರಿಗೂ ಸನ್ಮಾನ ಬೇಡ, ಹುಬ್ಬಳ್ಳಿ ಖುಷಿ ಪಟ್ಟೈತಿ, ಅದೇ ನಮಗೆ ಸನ್ಮಾನ ಅನ್ನುವಂಥ ತ್ಯಾಗನೂ ಕೂಡ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿ ಕೆಲವು ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ. ವ್ಯಾಪಾರಸ್ಥರ ಸಂಘದವರು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನವರು 40,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ತುಂಬ ಹೃದಯದಿಂದ ಸ್ವೀಕಾರ ಮಾಡಿ ಅವರಿಗೂ ಹರಿಸ್ತೇನೆ, ನಿಮಗೂ ಹರಿಸ್ತೇನೆ. ಭಗವಂತ ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತೇನೆ. ಯಾರು ದಯಮಾಡಿ ಹೇಳ್ಬೇಡ್ರಿ. ಆನಂದವಾಗಿ ಒಂದು ಮಂಗಲ ಮಾಡಿಬಿಡೋಣ, ಅಮಂಗಲ ಮಾಡಬಾರ್ದು. ಇದು ಮಂಗಲದ ಕಾರ್ಯಕ್ರಮ. ಮಂಗಲ ಬೇರೆ, ಅಮಂಗಲ ಬೇರೆ. ಎದ್ದಿದ್ರೆ ಸುಮ್ಮನೆ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟರೆ ನಾನು ನಿಮಗೆ ಎಂದೂ ಕೂಡ ಕುಂದ್ರಿ ಎಂದಿಲ್ಲ. ಇವತ್ತು ಮಾತ್ರ ಈಗ 15 ನಿಮಿಷದಲ್ಲಿ 20 ನಿಮಿಷದಲ್ಲಿ ದೀಪವನ್ನು ಹಚ್ಚಿಬಿಡ್ತೇವೆ. ಈ ಲೈಟ್ ಎಲ್ಲ ಆರಿಸೋರದೀವಿ ನಾವು, ಲೈಟ್ ಆರಿಸೋರದೀವಿ ನಾವು. ಈ ದೀಪಗಳನ್ನೆಲ್ಲ ಆರಿಸ್ಬೇಕು. ತಾಯಂದಿರ ತುಪ್ಪದ ದೀಪ ಮಾತ್ರ ಈ ಮೈದಾನದೊಳಗೆ ಅದು ಪ್ರಜ್ವಲಿಸಬೇಕು. ಅದರ ತಯಾರಿ ಈಗಲ್ಲ ನಾ ಹೇಳೋದು. ನಾವು ಹೇಳಿದಾಗ ಈ ದೀಪವನ್ನು ಆರಿಸಿ ಆ ದೀಪವನ್ನು ಹಚ್ಚಬೇಕು ಅನ್ನುವಂತಹದ್ದನ್ನು ತಮಗೆ ನಾ ಹೇಳಲಿಕ್ಕೆ ಇಚ್ಛಪಡ್ತಾ, ಹೇಳೋ ತನಕ ಯಾರೂ ದೀಪ ಹಚ್ಚಬೇಡ್ರಿ. ಜಗದ್ಗುರುಗಳವರು ಆಶೀರ್ವಚನವನ್ನು ಮಾಡಿ ಒಂದು ದೀಪವನ್ನು ಹಚ್ಚಲಿಕ್ಕೆ ಅಲ್ಲಿ ಬರ್ತಾರೆ, ಆವಾಗ ನೀವು ದೀಪ ಹಚ್ಚಬೇಕು. ನಮ್ಮ ಗವಾಯಿಗಳು ಆ ಟೈಮ್ನಲ್ಲಿ ಮಂಗಳ ಅಂತಾರೆ. ಮೊದಲನೇದಾಗಿ ಒಂದು ಪದ್ಯವನ್ನು ಹಾಡ್ತಾ ಇದ್ದಾರೆ. ವೀರೇಂದ್ರ ಚಡ್ಡಾ ಅವರು 25,000 ರೂಪಾಯಿಗಳನ್ನ ಸಮಿತಿಯವರಿಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಹರಿಸ್ತೇವೆ. ಎಲ್ಲೂ ಕಾಣದಂತ ಭೀಮ ಭಕ್ತರ ಬಳ್ಳಿ, ಮಂಗಲದ ಸಮಯ ಎಲ್ಲರಲ್ಲೂ ಹಳಹಳಿ. ನೋಡಬೇಕು ಇಂದು ಅಪರೂಪದ ಈ ಹುಬ್ಬಳ್ಳಿ, ನೋಡಬೇಕು ಇಂದು ಅಪರೂಪದ ಈ ಹುಬ್ಬಳ್ಳಿ. ರಾಜ ಬೀದಿಯೊಳಗೆ ಕರೆಗಡಬ ತುಪ್ಪಧಾವಳಿ. ವಿಜಯೋತ್ಸವ ವಿಜಯೋತ್ಸವ, ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ. ವಿಜಯೋತ್ಸವ ವಿಜಯೋತ್ಸವ, ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ. ಹೂವಿನಂತೆ ಅರಳಿ ನಿಂತ ಅಂತರಾಳದ ಭಾವ, ಹೂವಿನಂತೆ ಅರಳಿ ನಿಂತ ಅಂತರಾಳದ ಭಾವ. ಜೀವನ ದರ್ಶನ ಪ್ರವಚನದಂತ ಪ್ರಭಾವ, ಜೀವನ ದರ್ಶನ ಪ್ರವಚನದಂತ ಪ್ರಭಾವ. ವಿಜಯೋತ್ಸವ ವಿಜಯೋತ್ಸವ, ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ. ಭಾಗ್ಯದ ನಿಧಿ ಹುಬ್ಬಳ್ಳಿಗೆ ಹರಿದು ಬಂತು ಜನರ ಮಧ್ಯದಿ. ಬಾಳೆ ಹೊಸೂರಿನಾಯಿ ಭಾಗ್ಯದ ನಿಧಿ ಹುಬ್ಬಳ್ಳಿಗೆ ಹರಿದು ಬಂತು ಜನರ ಮಧ್ಯದಿ. ಮಂಗಳಕರ ಅಧ್ಯಾತ್ಮ ನೆಹರು ಮೈದಾನದಲ್ಲಿ, ಮಂಗಳಕರ ಅಧ್ಯಾತ್ಮ ನೆಹರು ಮೈದಾನದಲ್ಲಿ. ಹೃದಯದಂಗಳದಲ್ಲಿ ಜ್ಞಾನೋದಯದ ಪ್ರಭಾವಳಿ, ಹೃದಯದಂಗಳದಲ್ಲಿ ಜ್ಞಾನೋದಯದ ಪ್ರಭಾವಳಿ. ವಿಜಯೋತ್ಸವ ವಿಜಯೋತ್ಸವ, ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ. ವಿಜಯೋತ್ಸವ ವಿಜಯೋತ್ಸವ, ಹುಬ್ಬಳ್ಳಿಯ ನಗರದಿ ವೈಭವ
ವೈಭವದಿ ಉತ್ಸವ ಹುಬ್ಬಳ್ಳಿಯ ನಗರದೊಳು ಪುಣ್ಯದಾಗರ ಹಬ್ಬಿ ಹರಡಿ ಪಸರಿಸಿ ಜ್ಞಾನಾಮೃತ ಸಾರ ಹುಬ್ಬಳ್ಳಿಯ ನಗರದೊಳು ಪುಣ್ಯದಾಗರ ಹಬ್ಬಿ ಹರಡಿ ಪಸರಿಸಿ ಜ್ಞಾನಾಮೃತ ಸಾರ ಹರಿದು ಹರಿದು ಬರುವ ಈ ಜನಸಾಗರ ಹರಿದು ಹರಿದು ಬರುವ ಈ ಜನಸಾಗರ ಹರುಷಗೊಂಡು ನೋಡಲು ಕೈಲಾಸದ ತೀರ ಹರಿದು ಹರಿದು ಬಂದ ಈ ಜನಸಾಗರ ಹರುಷಗೊಂಡು ನೋಡಲು ಕೈಲಾಸದ ತೀರ ವಿಜಯೋತ್ಸವ ವಿಜಯೋತ್ಸವ ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ ಹುಬ್ಬಳ್ಳಿಯ ಭಕ್ತ ಬಳಗ ಒಂದು ಗೂಡಿತು ಒಳ್ಳೆ ಸತ್ಸಂಗವ ಮಾಡಲು ಮನಸ್ಸು ಮಾಡಿತು ಹುಬ್ಬಳ್ಳಿಯ ಭಕ್ತ ಬಳಗ ಒಂದು ಗೂಡಿತು ಒಳ್ಳೆ ಸತ್ಸಂಗವ ಮಾಡಲು ಮನಸ್ಸು ಮಾಡಿತು ಹುಬ್ಬಳ್ಳಿಯ ಭಕ್ತ ಬಳಗ ಒಂದು ಗೂಡಿತು ಒಳ್ಳೆ ಸತ್ಸಂಗವ ಮಾಡಲು ಮನಸ್ಸು ಮಾಡಿತು ಸಕಲ ಭಕ್ತ ಬಳಗದ ಸಹಕಾರ ದೊರೆಯಿತು ಸಕಲ ಭಕ್ತ ಬಳಗದ ಸಹಕಾರ ದೊರೆಯಿತು ಜೀವನ ದರ್ಶನ ಪ್ರವಚನ ಮಿಂಚಿ ಮೆರೆಯಿತು ಜೀವನ ದರ್ಶನ ಪ್ರವಚನ ಮಿಂಚಿ ಮೆರೆಯಿತು ವಿಜಯೋತ್ಸವ ವಿಜಯೋತ್ಸವ ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ ವಿಜಯೋತ್ಸವ ವಿಜಯೋತ್ಸವ ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ ನಡೆದು ಬಂದು ಪ್ರವಚನದ ದಿವ್ಯ ಚಿಂತನ ನುಡಿ ನಮನಗಳಿಂದ ಮಾಡಿಕೊಳ್ಳಿ ಮಂಥನ ಹುಬ್ಬಳ್ಳಿಯ ಲಕ್ಷೋಪಲಕ್ಷ ಭಕ್ತ ಸಾಗರ ಇವತ್ತಿ ಪ್ರಾಂಗಣದಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿ ನಮ್ಮ ಮೂವರು ಕಲಾವಿದರಿಗೆ ಬಹಳ ಧನ್ಯ ಆಗಿಬಿಟ್ಟಿದ್ವಿ ನಾವು ನಡೆದು ಬಂತು ಪ್ರವಚನದ ದಿವ್ಯ ಚಿಂತನ ನುಡಿಗಡಣಗಳಿಂದ ಮಾಡಿಕೊಳ್ಳಿ ಮಂಥನ ನಡೆದು ಬಂತು ಪ್ರವಚನದ ದಿವ್ಯ ಚಿಂತನ ನುಡಿಗಡಣಗಳಿಂದ ಮಾಡಿಕೊಳ್ಳಿ ಮಂಥನ ಪೂಜ್ಯ ದಿಂಗಾಲೇಶ್ವರರ ವಾಣಿನವರ ಸಮಿಲನ ಪೂಜ್ಯ ದಿಂಗಾಲೇಶ್ವರರ ವಾಣಿನವರ ಸಮಿಲನ ಶಿವರುದ್ರ ನಾನು ಸೇವೆಗೈದು ಆದೆ ಪಾವನ ಪೂಜ್ಯ ದಿಂಗಾಲೇಶ್ವರರ ವಾಣಿನವರ ಸಮಿಲನ ಶಿವರುದ್ರ ನಾನು ಸೇವೆಗೈದು ಆದೆ ಪಾವನ ವಿಜಯೋತ್ಸವ ವಿಜಯೋತ್ಸವ ಹುಬ್ಬಳ್ಳಿಯ ನಗರದಿ ವೈಭವದಿ ಉತ್ಸವ ತಂದಿದ್ರಿ ಏನಂತ ಆರತಿ ಬೆಳಗಬೇಕು ಅಂದ್ರೆ ಹುಬ್ಬಳ್ಳಿಯಲ್ಲಿ ಯಾವುದೇ ತರುಣ ಇವತ್ತಿನಿಂದ ಚಟವನ್ನು ಮಾಡಲಾರ್ದಂಗಾಗಲಿ ಹುಬ್ಬಳ್ಳಿ ಒಳಗೆ ಯಾವುದೇ ಕೋಮು ಗಲಭೆ ಆಗಲಾರ್ದಂಗಾಗಲಿ
ಹುಬ್ಬಳ್ಳಿ ಒಳಗೆ ಯಾವುದೇ ಪಾಪ ಕಾರ್ಯ ನಡೀಲಾರ್ದಂಗ ಆಗ್ಲಿ ಅಂತ ಹೇಳಿ ತಾವೆಲ್ಲ ಮನಸ ದೀಪವನ್ನ ಬೆಳಗಬೇಕು. ಒಂದು ಸಾರಿ ನಿಮ್ಮ ಮನೆತನ ಬೆಳಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ, ಇನ್ನೊಂದು ಸಾರಿ ಹುಬ್ಬಳ್ಳಿ ಬೆಳಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಹುಬ್ಬಳ್ಳಿ ನಾಡಿನ ಎಲ್ಲ ತರುಣರು ಒಳ್ಳೆ ದಾರಿ ಒಳಗೆ ನಡೀಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ದೇಶ ಉಜ್ವಲ ಭವಿಷ್ಯವನ್ನ ಕಾಣಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ದೀಪವನ್ನು ಹಚ್ಚಬೇಕು. ನಾವು ಮೊದಲನೆಯದಾಗಿ ಜಗದ್ಗುರು ಮಹಾಸನ್ನಿಧಿ ಅವರನ್ನ ಭಿನ್ನಹ ಮಾಡಿಕೊಳ್ತೇವೆ. ಆ ಸಮಯ ಹತ್ರ ತಾವು ದಯಮಾಡಿಸ್ಬೇಕು ಅಂತ ಹೇಳಿ. ಯಾರು ಹೇಳಬಾರ್ದು, ಎಲ್ಲಿ ಕುಂತಿರ್ತಿರೋ ಅಲ್ಲಿ ದೀಪವನ್ನ ಹಚ್ಚಿ ಅದನ್ನ ಸ್ವಲ್ಪ ಕೈ ಮ್ಯಾಲೆ ಹಿಡಿಬೇಕೆ ಹೊರತಾಗಿ ಯಾರೊಬ್ರು ಹೇಳುವಂತಹ ಪ್ರಯತ್ನವನ್ನ ಮಾಡಬಾರದು ಅಂತ ನನ್ನ ವೈಯಕ್ತಿಕ ವಿನಂತಿ ಇದೆ. ದೀಪವನ್ನು ಹಚ್ಚೋದು, ಮೇಲಕ್ಕೆ ಹಿಡಿಯೋದು ಅಷ್ಟೇ ಮಾಡಬೇಕು. ಒಂದು ಕಡೆಗೆ ನಮ್ಮ ಗವಾಯಿಗಳವರು ನಿತ್ಯ ಹಾಡುವಂತಹ ಮಂಗಲವನ್ನೇ ಹಾಡ್ತಾರೆ. ಬಹುಶಃ ಜಗತ್ತು ಬೆಳಗಲಿ, ಜಗತ್ತು ಬೆಳಕಿನಿಂದ ಕೂಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ತಾವೆಲ್ಲ ದೀಪವನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಿ. ಸದಾ ಬೆಳಗುತ್ತದ ಜ್ಯೋತಿ, ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಹೃದಯ ಕಮಲದೊಳು, ಸದಾ ಬೆಳಗುತ್ತದ ಹೃದಯ ಕಮಲದೊಳು. ಈ ಕೋಯಿದೋ ಇಲ್ಲಾದ ನೋಡ ಸಖಿ, ಸದಾ ಬೆಳಗುತ್ತದ ಜ್ಯೋತಿ, ಈ ಜ್ಯೋತಿ. ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ಏನು ಹೇಳಲಿ ಸ್ವಾನುಭಾವದಿ, ಏನು ಹೇಳಲಿ ಸ್ವಾನುಭಾವದಿ, ಪೂರ್ಣ ತೋರಿದ ಜ್ಞಾನ ಮೂರ್ತಿಗೆ ಸದಾ ಬೆಳಗುತ್ತದ ಜ್ಯೋತಿ, ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು, ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು, ಅಲ್ಲ ಹೌದು ಇಲ್ಲೇ ಉಂಟು, ಅಲ್ಲ ಹೌದು ಇಲ್ಲೇ ಉಂಟು, ಬಲ್ಲ ಮಹಾತ್ಮರಿಗೆ ಸಲ್ಲ ಸೂಕ್ಷ್ಮವಿದು ಸದಾ ಬೆಳಗುತ್ತದ ಜ್ಯೋತಿ, ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ನಿತ್ಯ ನಿರುಪಾದಿ, ನಿತ್ಯ ನಿರುಪಾದಿ, ಉಪಾದಿಗೆ ಹತ್ತದೆ ಬೆರದಿದಿ, ನಿತ್ಯ ನಿರುಪಾದಿ, ಉಪಾದಿಗೆ ಹತ್ತದೆ ಬೆರದಿದಿ, ಸತ್ಯಚಿದಾನಂದನಾಗಿ, ಸತ್ಯಚಿದಾನಂದನಾಗಿ ಎತ್ತ ನೋಡಿದತ್ತ ಅಮೃತಮಯವಾಗಿ ಸದಾ ಬೆಳಗುತ್ತದ ಜ್ಯೋತಿ, ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ, ಸದಾ ಬೆಳಗುತ್ತದ ಹೃದಯ ಕಮಲದ, ಈ ಕೋಯಿದೋ ಇಲ್ಲಾದ ನೋಡ ಸಖಿ ಸದಾ ಬೆಳಗುತ್ತದ ಜ್ಯೋತಿ, ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ, ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ, ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. असतो मा सद्गमय तमसो मा ज्योतिर्गमय मृत्योर्माम् अमृतं गमय. ಓಂ ಶಾಂತಿ ಶಾಂತಿ ಶಾಂತಿ. ದಯವಿಟ್ಟು ಶಾಂತ ರೀತಿಯಿಂದ ವೀಕ್ಷಣೆಯನ್ನು ಮಾಡಬೇಕು. ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो. राह में आयो जो दिन दुखी,
सबको गले से लगाते चलो, प्रेम की गंगा बहाते चलो। हाँ। जिसका न कोई संगी साथी, ईश्वर है रखवारा। जिसका न कोई संगी साथी, ಚಪ್ಪಾಳೆ ಜೋರಾದ ಚಪ್ಪಾಳೆ ತಟ್ಟಿ ಉಳಿದವರು ಆರತಿ ಬೆಳಗಬೇಕು. ಎಲ್ಲರೂ निर्धन है जो निर्बल है, वो है प्रभु का प्यारा। प्यार की मोती प्यार की मोती लुटाते चलो, प्यार की मोती लुटाते चलो, प्रेम की गंगा बहाते चलो, प्रेम की गंगा बहाते चलो। ज्योत ज्योत जगाते चलो, ज्योत ज्योत जगाते चलो, प्रेम की गंगा बहाते चलो, प्रेम की गंगा बहाते चलो। आशा टूटी ममता रूठी, छूट गया है किनारा। ನಿನ್ನೊಳಗಿರುವ ಪರಮಾತ್ಮನನ್ನು ನೀ ಕಾಣದಾದೆ ಮಾನವನೇ, ನೀ ಅಲೆವೆ ಎಲ್ಲೆಲ್ಲೂ ಅದೇಕೋ ಕಾಣೆ, ನೀ ಅಲೆವೆ ಎಲ್ಲೆಲ್ಲೂ ಅದೇಕೋ ಕಾಣೆ। आशा टूटी ममता रूठी, छूट गया है किनारा। बंद करो मत द्वार दया का, दे दो कुछ तो सहारा। दीप दया का दीप दया का जलाते चलो, प्रेम की गंगा बहाते चलो, प्रेम की गंगा बहाते चलो। ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो। राह में आयो जो दीन दुखी, राह में आयो जो दीन दुखी, सबको गले से लगाते चलो, प्रेम की गंगा बहाते चलो। ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते 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 चलो, प्रेम की गंगा बहाते
ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಗುರುದೇವ ಭವ ಎಂಬ ಭಯವ ನುಡಿದವನೇ, ಗುರುದೇವೋ ಭವ ಎಂಬ ಭಯವ ನುಡಿದವನೇ. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು, ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು. ಮಂಗಳಕರ ವಾದ್ಯಗಳ ಭಕ್ತಿಯ ನೆಲೆಬೀಡು, ಕಂಗಳಲ್ಲಿ ಕಂಗೊಳಿಸು ದರ್ಶನವ ನೀಡು. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು. ಜಾತಿ ಮತ ಭೇದಗಳ ಅರಿಯದ ಈ ನೆಲವು, ಕನ್ನಡ ಕುಲಕೋಟಿಯ ಬಹು ಪುಣ್ಯದ ಫಲವು. ಜಾತಿ ಮತ ಭೇದಗಳ ಅರಿಯದ ಈ ನೆಲವು, ಕನ್ನಡ ಕುಲಕೋಟಿಯ ಬಹು ಪುಣ್ಯದ ಫಲವು. ವರಗುರುವೇ ನೀಗೈದ ದಿವ್ಯ ತಪೋ ಬಲವು, ವರಗುರುವೇ ನೀಗೈದ ದಿವ್ಯ ತಪೋ ಬಲವು. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸಿದ್ಧಾರೂಢ ಅಯ್ಯ 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 ಮೂರು ಜನ ಕಲಾವಿದರಿಗೆ ಎಸ್.ಟಿ. ನಾಗರಾಜ್ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಅವರು ಸ್ವೀಕರಿಸಬೇಕು. ಮನಗಳ ತುಂಬಿದ ಬಳಿಕ ಕೇಳಲಿಲ್ಲ ಭಜನ್. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಮನಗಳು ತುಂಬಿದ ಬಳಿಕ ಕೇಳಲಿಲ್ಲ. ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಕಿವಿ ತುಂಬಿದ ಬಳಿಕ ಕೇಳಲಿಲ್ಲ, ಕಿವಿ ತುಂಬಿದ ಬಳಿಕ ಕೇಳಲಿಲ್ಲ. ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಂತ ಕೂಡಲ ಸಂಗಮ ದೇವ, ಮಹಂತ ಕೂಡಲ ಸಂಗಮ ದೇವನ
ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಕೂಡಲ ಸಂಗಮ ದೇವನ, ಕೂಡಲ ಸಂಗಮ ದೇವನ, ಕೂಡಲ ಸಂಗಮ ದೇವನ ದೇವನ. ಜಯ ಮಂಗಳಂ ಪಾರ್ವದೇವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಗುರು ಸಿದ್ದೇಶ್ವರ महाराज की, बाले सिंगालेश्वर महाराज की, महात्मा बसवेश्वर महाराज की, सद्गुरु सिद्धारूढ़ स्वामी महाराज की, जगन्माते शांभवी माता की.